ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾದ ಕಾರಣ ಕಳೆದ 3 ದಿನದಿಂದ ಮಣಿಪಾಲದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆ ರಿಲೇಟೆಡ್ ಡೀಟೇಲ್ಸ್ ಅನ್ನು ಈಗ ನೋಡ್ತಾ ಹೋಗೋಣ. ಕಳೆದ 3 ದಿನಗಳಿಂದ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಉಸಿರಾಟದ ತೊಂದರೆಯಿಂದ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳು ಚಿಕಿತ್ಸೆಯನ್ನು ಮುಂದುವರಿಸ್ತಾ ಇದ್ದಾರೆ. ತೀವ್ರ ನಿಗಾ ಘಟಕದಲ್ಲಿ ನುರಿತ ವೈದ್ಯರ ತಂಡ ಚಿಕಿತ್ಸೆಯನ್ನು ಮುಂದುವರಿಸ್ತಾ ಇದೆ. ರಕ್ತದೊತ್ತಡ, BP, ಶುಗರ್, ಪಲ್ಸ್ ರೇಟ್ನಲ್ಲಿ ಏರಿಳಿತಗಳು ಕಂಡು ಬರ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅವರ ಆರೋಗ್ಯ ಸ್ಥಿರವಾಗಿದೆ, ಸ್ಟೇಬಲ್ ಕಂಡೀಷನ್ನಲ್ಲಿ ಬಾಡಿ ರೆಸ್ಪಾನ್ಸ್ ಮಾಡ್ತಾ ಇದೆ ಚೆನ್ನಮ್ಮ ಅವರದ್ದು ಅನ್ನೋದನ್ನು ಟ್ರೀಟ್ಮೆಂಟ್ ಕೊಡ್ತಾ ಇರುವಂತಹ ವೈದ್ಯರು ತಿಳಿಸ್ತಾ ಇದ್ದಾರೆ. ಬಟ್ ಮಾನಿಟರಿಂಗ್ ಮಾಡ್ತಾರೆ. ಏನಾಗುತ್ತೆ, ಏಜ್ ಫ್ಯಾಕ್ಟರ್ ಅನ್ನೋದು ಯಾವುದೇ ಟ್ರೀಟ್ಮೆಂಟ್ ವಿಚಾರದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ 40 ಇಯರ್ಸ್ ಪ್ಲಸ್ ಆಗ್ತಾ ಇದ್ದ ಹಾಗೇನೆ ಯಾವುದೇ ಆರೋಗ್ಯ ಸಮಸ್ಯೆಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅದು ಸೂಕ್ಷ್ಮವಾಗೇ ಇರುತ್ತೆ, ಸವಾಲುಗಳು ಜಾಸ್ತಿ ಇರುತ್ತೆ. ಒಂದು ಸರಿ ಮಾಡಿದ್ರೆ ಇನ್ನೊಂದು ಪರಿಸ್ಥಿತಿಗಳು ಉದ್ಭವಿಸುತ್ತೆ, ಇನ್ನೊಂದು ಸಮಸ್ಯೆಗಳು ಉದ್ಭವಿಸುತ್ತೆ ಅಂತ. ಇನ್ನೊಂದು ಕಡೆಗೆ ನಿನ್ನೆ ರಾತ್ರಿ ಮಣಿಪಾಲ ಆಸ್ಪತ್ರೆಗೆ ಕುಟುಂಬಸ್ಥರು ಭೇಟಿ ಕೊಟ್ಟಿದ್ದಾರೆ. HD ದೇವೇಗೌಡರು, HD ಕುಮಾರಸ್ವಾಮಿ, ರೇವಣ್ಣ, ಇಬ್ಬರು ಪುತ್ರರು ಮತ್ತು ಅವರ ಪತಿ ಎಲ್ಲರೂ ಭೇಟಿ ಕೊಟ್ಟು ಆರೋಗ್ಯವನ್ನು ವಿಚಾರಿಸಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟರು. ಆತಂಕ ಪಡುವ ಅಗತ್ಯ ಇಲ್ಲ ಅಂತ ದೇವೇಗೌಡರು ತಿಳಿಸಿದ್ರು. ಉಸಿರಾಟದ ತೊಂದರೆ ಬಿಟ್ಟು ಬೇರೆ ಯಾವುದೇ ಸಮಸ್ಯೆಗಳಿಲ್ಲ, ಚೇತರಿಕೆ ಕಂಡು ಡಿಸ್ಚಾರ್ಜ್ ಆಗೋ ನಿರೀಕ್ಷೆಯಲ್ಲಿ ಕುಟುಂಬ ಇದೆ. ಬುಧವಾರದಿಂದ ಸ್ವಲ್ಪ ಉಸಿರಾಟದ ಸಮಸ್ಯೆ ಇದೆ ಅಂತೇಳಿ ಬುಧವಾರ ಇಲ್ಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದೆ. ನಾನು ಮೊನ್ನೆ ನಿನ್ನೆ ಇವತ್ತು ಕೂಡ ಬಂದಿದ್ದೇನೆ. ಉಸಿರಾಟದ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಬಾಕಿ ತೊಂದರೆ ಏನಿಲ್ಲ. ಬ್ಲಡ್ ಪ್ರೆಷರ್ ಚೆನ್ನಾಗಿದೆ, ಬ್ಲಡ್ ಶುಗರು ಅದೆಲ್ಲ ಏನು ತೊಂದರೆ ಇಲ್ಲ. ಕಿಡ್ನಿ ಮತ್ತೊಂದು ಹಾರ್ಟ್ದು ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಓನ್ಲಿ ಲಂಗ್ಸಲ್ಲೇ ಉಸಿರಾಟ ಪ್ರಾಬ್ಲಮ್ ಇದೆ. ಅದನ್ನು ತಜ್ಞರು ಡಾಕ್ಟ್ರು ಇಟ್ ಕೆನಾಟ್ ಬಿ ಆಲ್ ಆಫ್ ಎ ಸಡನ್ ಮಾಮೂಲಿ ಉಸಿರಾಡೋ ಥರ ತರಲಿಕ್ಕೆ ಹೋಗೋದಿಲ್ಲ. ಅವರೇನು ಹೇಳಿದರು ಅಂದರೆ ಇಟ್ ಬಿ ಸ್ಲೋ ಪ್ರೋಸೆಸ್, ಯು ಡೂ ಆಲ್ ಬೆಸ್ಟ್ ಟು ಕಮ್ ಬ್ಯಾಕ್ ಟು ದಿ ನಾರ್ಮಲ್ ಸೀನ್ ಅಂತ ಹೇಳಿದ್ದಾರೆ. ಆದ್ದರಿಂದ ಅವ್ರ ಹತ್ರ ಚರ್ಚೆ ಮಾಡಿ ಅಂತಾನೆ ನಾನು, ಕುಮಾರಸ್ವಾಮಿಯವರು, ರೇವಣ್ಣವರು, ರಮೇಶ್ ಬಾಲಕೃಷ್ಣವರು, ನನ್ನಿಬ್ಬರು ಹೆಣ್ಣು ಮಕ್ಕಳು, ನಮ್ಮ ಸಂಬಂಧಿಕರು, ಅಭಿಮಾನಿಗಳು ತುಂಬಿಕೊಂಡಿದ್ದಾರೆ. ನನಗೆ ಇವತ್ತು ಡಯಾಲಿಸಿಸ್ ಆಗಿದೆ. ಅದರಿಂದ ಮನೆಗೆ ಹೋಗಿ ಅಂತ ಹೇಳಿ ಅಡ್ವೈಸ್ ಮಾಡಿದರು. ಮೊನ್ನೆ ದಿನ ಆರೋಗ್ಯದ ಸ್ವಲ್ಪ ಸಮಸ್ಯೆಯಿಂದ ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಡಾಕ್ಟ್ರುಗಳು ಉತ್ತಮವಾದ ರೀತಿಯ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅವರು ಮೊದಲಿಂದಲೂ ವೈದ್ಯರ ಒಂದು ಚಿಕಿತ್ಸೆಗಳಿದ್ದರು. ಯಾವ ಒಂದು ದೇವರನ್ನ ನಂಬಿ ಬದುಕಿದ್ದಾರೆ. ಆ ದೇವರೇ ಅವರಿಗೆ ಎಲ್ಲ ರೀತಿ ಮತ್ತೆ ಪುನಃ ಇಂಥ ಒಂದು ಆರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರ್ತಕ್ಕಂಥ ಶಕ್ತಿ ಅವ್ರು ನಂಬಿರ್ತಕ್ಕಂಥ ದೇವರು ಕೊಟ್ಕೊಂಡು ಬಂದಿದ್ದಾರೆ. ಸುಮಾರು 25 ವರ್ಷಗಳ ಹಿಂದೆ ಯಾವೊಂದು ಆ್ಯಸಿಡ್ನ ಅಟ್ಯಾಕ್ನಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸನ್ನಿವೇಶದಲ್ಲೂ ಅವ್ರು ನಂಬಿರ್ತಕ್ಕಂಥ ದೇವರು ಪ್ರತಿನಿತ್ಯ ದಿನಕ್ಕೆ 10 ಗಂಟೆ ಅವರ ದೇವರ ಕೋಣೆಲ್ಲ ಪೂಜೆ ಮಾಡ್ತಕ್ಕಂಥ ಅವರ ನಡವಳಿಕೆ ಏನಿದೆ, ಆ ದೇವರೇ ಅವ್ರನ್ನ ಕಾಪಾಡ್ತಕ್ಕಂಥದ್ದು. ಇಲ್ಲಿ ಮಣಿಪಾಲ್ನ ವೈದ್ಯರು ಎಲ್ಲ ರೀತಿಯ ಮುತುವರ್ಜಿ ವಹಿಸಿ ಎಲ್ಲ ರೀತಿಯ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಆ ಚಿಕಿತ್ಸೆಗಳನ್ನು ಮೇಲ್ಪಟ್ಟು ಅವ್ರು ನಂಬಿರ್ತಕ್ಕಂಥ ನಮ್ಮ ತಾಯಿಯವರು, ಆ ಒಂದು ರಾಜರಾಜೇಶ್ವರಿ ತಾಯಿ ಏನಿದ್ದಾಳೆ,
ಮೊದಲಿಂದಲೂ ಕಾಪಾಡಿರ್ತಕ್ಕಂಥದ್ದು ಆ ತಾಯಿ. ಅದರಿಂದ ಆ ದೇವರ ನಂಬಿಕೆ ಅವರೇನು ಇಟ್ಕೊಂಡಿದ್ದಾರೆ, ನಮ್ಮ ತಂದೆಯವರು ನಂಬಿಕೆ ಇಟ್ಕೊಂಡಿದ್ದಾರೆ. ಯಾವುದೇ ಸಮಸ್ಯೆಗಳಿಲ್ಲದೆ ಮತ್ತೆ ಪುನಃ ಅವರು ಉತ್ತಮವಾದಂಥ ರೀತಿಯಲ್ಲಿ ಮನೆಗೆ ಬರ್ತಾರೆ ಅಂತಕ್ಕಂಥ ನಮ್ಮ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ಥಿರವಾಗಿದೆ ಅನ್ನೋದನ್ನ ತಿಳಿಸಿದ್ರು. ಜೊತೆಗೆ ಮಗ ಕುಮಾರಸ್ವಾಮಿ ಅವರು ಕೂಡ ತಿಳಿಸಿದ್ರು. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್ ನೇರ ಸಂಪರ್ಕದಲ್ಲಿ. ಮಾದೇಶ್, ಈಗ ಹೆಲ್ತ್ ಬುಲೆಟಿನ್ ಏನಾದರೂ ರಿಲೀಸ್ ಮಾಡಿದಾರಾ ಡಾಕ್ಟರ್ಸು? ಮತ್ತೆ ಚೆನ್ನಮ್ಮ ಅವರು ಹೇಗೆ ಟ್ರೀಟ್ಮೆಂಟ್ಗಳಿಗೆ ರೆಸ್ಪಾಂಡ್ ಮಾಡ್ತಿದ್ದಾರಂತೆ? ಈಗಿರೋ ಸವಾಲೇನು ಟ್ರೀಟ್ಮೆಂಟಲ್ಲಿ? ಮಮತಾ, ರಾತ್ರಿ ಹೆಲ್ತ್ ಬುಲೆಟಿನನ್ನು ರಿಲೀಸ್ ಮಾಡಿದರು. ಇಲ್ಲಿವರೆಗೂ ಯಾವುದೇ ರೀತಿಯಾಗಿ ಹೆಲ್ತ್ ಬುಲೆಟಿನ್, ಈಗ ಮಾರ್ನಿಂಗ್ ಬುಲೆಟಿನ್ ರಿಲೀಸ್ ಮಾಡಿಲ್ಲ. ಈಗ 8 ಗಂಟೆಗೆ ವೈದ್ಯರು ಹೋಗಿ ತಪಾಸಣೆಯನ್ನು ನಡೆಸಿದ ನಂತರ ಹೆಲ್ತ್ ಬುಲೆಟಿನನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಇಲ್ಲಿ ಅಂದರೆ ಆಸ್ಪತ್ರೆಯ ಮೂಲಗಳು, ವೈದ್ಯರ ಮೂಲಗಳ ಪ್ರಕಾರ ಅವರು ಆರೋಗ್ಯವಾಗಿದ್ದಾರೆ. ಲಂಗ್ಸ್ ಅಂದರೆ ಉಸಿರಾಟದ ತೊಂದರೆಯಿಂದ ಅವರು ಬಂದು ಇಲ್ಲಿ ಅಡ್ಮಿಟ್ ಆದರು ಬುಧವಾರ. ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಲಂಗ್ಸಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗಿರುವಂಥದ್ದು ಹೌದು. ಅದಕ್ಕೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆ ಏನು ಉಸಿರಾಟದ ತೊಂದರೆ ಏನಿದೆ, ಉಸಿರಾಟದ ತೊಂದರೆ ಮತ್ತು ಲಂಗ್ಸ್ ಇನ್ಫೆಕ್ಷನ್ ಇವೆರಡ ಸಮಸ್ಯೆಯಿಂದ ಅವರು ಬಳಲ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಅಂಗಗಳು ಅಂದರೆ ಎಲ್ಲ ಅಂಗಗಳು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇದ್ದಾವೆ, ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಈಗ ಭವಾನಿ ರೇವಣ್ಣ ಅವರು ಕೂಡ ರಾತ್ರಿ ಎಲ್ಲ ಇಲ್ಲೇ ಅಂದರೆ ಆಸ್ಪತ್ರೆಯಲ್ಲೇ ಇದ್ದರು. ಈಗ ಅವರು ಮನೆ ಕಡೆಗೆ ಹೊರಟರು. ಈಗ ರಾತ್ರಿ ಕುಮಾರಸ್ವಾಮಿ ಅವರು ಬಂದರು. ದೇವೇಗೌಡರು ಕೂಡ ತುಂಬ ಹೊತ್ತು ಆಸ್ಪತ್ರೆಯಲ್ಲಿದ್ದು ಹೊರಟರು, ಬೆಳಗ್ಗೆ ಬರ್ತೀನಿ ಅಂತ. ಅವರು ಹೇಳಿದ್ದು ಅದೇ, ಅಂದರೆ ಎಲ್ಲ ಆರಾಮಾಗಿದ್ದಾರೆ, ಉಸಿರಾಟದ ತೊಂದರೆ ಇದೆ, ನಾವೆಲ್ಲರೂ ಕೂಡ ದೇವ್ರ ಮೇಲೆ ಭಾರ ಹಾಕಿದ್ದೀವಿ. ಮತ್ತು ಕಳೆದ ಬಾರಿ ಕೂಡ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆದಂಥ ಸಂದರ್ಭದಲ್ಲೂ ಕೂಡ ವೈದ್ಯರು ಎಲ್ಲ ರೀತಿಯಂಥ ಪ್ರಯತ್ನಗಳನ್ನು ಮಾಡಿದರು, ದೇವರು ಅವರನ್ನು ಉಳಿಸಿದ್ರು. ಈಗಲೂ ಕೂಡ ನಾವು ದೇವ್ರ ಮೇಲೆ ಭಾರ ಹಾಕಿದ್ದೀವಿ, ದೇವರು ಅವರನ್ನು ಮತ್ತೆ ಮನೆಗೆ ವಾಪಸ್ ಕ್ಷೇಮವಾಗಿ ಕಳಿಸ್ತಾನೆ ಅನ್ನುವಂಥ ನಂಬಿಕೆ ಇದೆ ಅನ್ನುವಂಥ ವಿಶ್ವಾಸವನ್ನು HDK ಅವರಾಗಿರ್ಬೋದು, ಹಾಗೆ ದೇವೇಗೌಡರು ಇಬ್ಬರು ಕೂಡ ವ್ಯಕ್ತಪಡಿಸಿದರು. ಈಗ ಎಲ್ಲ ರೀತಿಯಂಥ ಟ್ರೀಟ್ಮೆಂಟನ್ನು ಅಂದರೆ ಸತ್ಯನಾರಾಯಣ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅಂದರೆ ಅವರ ತಂಡ ಏನಿದೆ, ಅವರ ತಂಡ ಟ್ರೀಟ್ಮೆಂಟನ್ನು ಕೊಡ್ತಾ ಇರುವಂಥದ್ದು. ಇಲ್ಲಿಯವರೆಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಅವರ ಲಂಗ್ಸ್ ಇನ್ಫೆಕ್ಷನ್ ಆಗಿದೆ ಮತ್ತು ಉಸಿರಾಟದ ತೊಂದರೆ ಅದೊಂದರ ಸಮಸ್ಯೆಯಿಂದಾಗಿ ಅವರನ್ನು ಇನ್ನೂ ಕೂಡ ICUನಲ್ಲೇ ಇಟ್ಕೊಂಡು ಅವರಿಗೆ ಟ್ರೀಟ್ಮೆಂಟನ್ನು ಮುಂದುವರಿಸಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.